We are actually getting the best scenario. Hardly 10% of the capacity that they are planning to build as the traffic coming on the Tunnel Road, which is a colossal waste of money. Plus, ಇವೆಲ್ಲ ಗಮನಿಸಿದಾಗೇನೆ ಅವರು ಒತ್ತ ಹೇಳಿದ್ದಂಥ ಮುಖ್ಯವಾದ ಪಾಯಿಂಟ್ ಅಂದರೆ ಈವನ್ ಬೇರೆ ದೇಶಗಳಲ್ಲಿ ಕೂಡ ಅದು ಸ್ವಿಟ್ಜರ್ಲ್ಯಾಂಡ್ ಆಗಿರಲಿ ಅಥವಾ ಆಮ್ಸ್ಟರ್ಡ್ಯಾಮು, ಲಂಡನ್, ಜ್ಯೂರಿಚ್ನಲ್ಲೆಲ್ಲ ಯಾವ ರೀತಿ ಆಲೋಚನೆ ಮಾಡಿದ್ದಾರೆ. ಅಲ್ಲಿ ಟನಲ್ಗಳು ರನ್ ಆಗ್ತಿದ್ರು ಕೂಡ ಒಂದು ಸಮಗ್ರವಾದ ಚಿಂತನೆ ಇದೆ. ಅಲ್ಲಿ ಅವರು ಸುಸ್ಥಿರತೆಯೂ ಯೋಚನೆ ಮಾಡ್ತಾ ಇದ್ದಾರೆ, ಜನಗಳನ್ನ ಸಾಗಿಸೋದ್ರ ಬಗ್ಗೆನೂ ಸ್ಪಷ್ಟವಾಗಿ ಯೋಚನೆ ಮಾಡಿದ್ದಾರೆ. ಸೊ ಇದು ಇಲ್ಲಿ ಕಾಣ್ತಾ ಇಲ್ಲ. ಮತ್ತು ಇದು ಪ್ರಾಜೆಕ್ಟಿಂದ ಟ್ರಾಫಿಕ್ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದು ಅದು ಶಾರ್ಟ್ ಟರ್ಮಲ್ಲಿ ಆಗಿರಲಿ ಅಥವಾ ಲಾಂಗ್ ಟರ್ಮಲ್ಲಿ ಆಗಿರಲಿ ಎರಡೂ ಸಾಧು ಆಗೋದಿಲ್ಲ. ಸೊ ಇದು ಸಂಪೂರ್ಣವಾದ ತಪ್ಪು ಅಂತ ಹೇಳಿದ್ದಾರೆ. ಸೊ ಅದು ನೀವೆಲ್ಲ ಕೇಳಿಸ್ಕೊಂಡ್ರಿ. ಅದ್ರ ಜೊತೆಗೆ ಅವರು 2020ರಲ್ಲೇ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಯಾವುದು ಅಂದರೆ ಇನ್ನರ್ ರಿಂಗ್ ರೋಡ್ ಗೆ ಅಲ್ಲಿ ಮಾಡಬೇಕಾಗಿದ್ದಂಥ ಒಂದು ಪ್ರಾಜೆಕ್ಟು, ಇನ್ನರ್ ರಿಂಗ್ ಮೆಟ್ರೋ ಪ್ರಾಜೆಕ್ಟ್ ಬಗ್ಗೆ ರಿಪೋರ್ಟನ್ನು ಸರ್ಕಾರ ಕೊಟ್ಟು 2020ರಲ್ಲಿ 5 ವರ್ಷ ಆಗೋಗಿದೆ. ಅಂದರೆ 34 ಕಿಲೋಮೀಟ್ರು ಈಗಿರ್ತಕ್ಕಂಥ ರಿಂಗ್ ರೋಡ್ ಕೆಳಗಡೆ ಸುರಂಗ ಕೊರೆದು ಅಲ್ಲಿ ನೀವು ಟ್ರೈನ್ ಓಡಿಸ್ಬೋದು ಅನ್ನೋದೊಂದು ಸಜೆಷನ್ನ ಸರ್ಕಾರ ಕೊಟ್ಟು ವರದಿನೂ ಕೊಟ್ಟಿದ್ದಾರೆ. ಬಟ್ ಅದರ ಮೇಲೆ ಸರ್ಕಾರ ಇನ್ನೂ ಆ್ಯಕ್ಟ್ ಮಾಡಿಲ್ಲ. ಇದು ರಾದರ್ ಬೆಂಗಳೂರನ್ನ ಡಿಕಂಜೆಸ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋ ಮಾತನ್ನು ಪ್ರೊಫೆಸರ್ ಆಶೀಶ್ ವರ್ಮಾ ಅಂತ ಹೇಳಿದ್ದಾರೆ. ಸೊ ಇನ್ನೂ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ವಿರೋಧ ಏನಿದೆ ಅದನ್ನ ನೀವು ಗಮನಿಸ್ತೀರಿ. ಈಗ ಸ್ನೇಹಿತರೆ, ನಮ್ಮ ಜೊತೆನಲ್ಲಿ ಈ ಕಾರ್ಯಕ್ರಮದಲ್ಲಿ ಸೇರ್ಕೊಂಡಿದ್ದಾರೆ ಪ್ರೊಫೆಸರ್ ರೇಣುಕಾ ಪ್ರಸಾದ್ ಅವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಭೂಗರ್ಭಶಾಸ್ತ್ರದಲ್ಲಿ HOD ಆಗಿದ್ದಂಥವ್ರು. ಪರಿಸರದ ಬಗ್ಗೆ ಮತ್ತು ಎಲ್ಲ ವಿದ್ಯಮಾನಗಳ ಬಗ್ಗೆ ತುಂಬ ಕಾಳಜಿ ಇಟ್ಕೊಂಡಂಥ ಅವರು. ಅದಕ್ಕೆ ಅವ್ರಿಗೂ ನಾನು ಸ್ವಾಗತ ಬಯಸ್ತೀನಿ. ಹಾಗೆ ನಮ್ಮ ಮಧ್ಯದಲ್ಲಿ ಇವತ್ತು ಡಾಕ್ಟರ್ ಧರ್ಮಾನಂದ್ ಅವರಿದ್ದಾರೆ. ಅವರು ಸೀನಿಯರ್ ರುಮಟಾಲಜಿಸ್ಟು. ಅವರು ಸಮಯ ಮಾಡ್ಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಸೇವ್ ಎಜುಕೇಷನ್ ಕಮಿಟಿಯ ಸೆಕ್ರೆಟರಿ ಆದಂಥ BN ರಾಜಶೇಖರ್ ಅವರಿದ್ದಾರೆ. ಅವರು ನಾನು ಸ್ವಾಗತಿಸ್ತೀನಿ. ಹಾಗೆ ಸೇವ್ ಎಜುಕೇಷನ್ ಕಮಿಟಿಗೆ ಸಂಬಂಧಪಟ್ಟಂಥ ಶ್ರೀ ಮನಮೋಹನ್ ಅವರಿದ್ದಾರೆ. ಅವ್ರನ್ನೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತೀನಿ. ಎಲ್ಲರ ಹೆಸರು ಹೇಳ್ತಾ ಇಲ್ಲ, ದಯಮಾಡಿ ತಪ್ಪು ತಿಳ್ಕೊಬೇಡಿ. ಸೊ ಮುಂದೆ ಐ ರಿಕ್ವೆಸ್ಟ್ ಪ್ರೊಫೆಸರ್ TV ರಾಮಚಂದ್ರ ಟು ಮೇಕ್ ಅ ಪ್ರೆಸೆಂಟೇಷನ್ ಆ್ಯಂಡ್ ಟಾಕ್ ಅಬೌಟ್ ದಿಸ್ ಟನಲ್ ರೋಡ್ ಪ್ರಾಜೆಕ್ಟ್. ಅವ್ರ ಬಗ್ಗೆ ಭಾಳ ನಾನು ಪರಿಚಯ ಮಾಡೋದು ಅನಗತ್ಯ, ಆದರೆ ಒಂದು ವಿಷಯಗಳನ್ನ ಹಂಚ್ಕೊಂಡ್ಬಿಡ್ತೀನಿ ಅವ್ರ ಬಗ್ಗೆ. ಪ್ರೊಫೆಸರ್ ರಾಮಚಂದ್ರ ಅವರು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಸ್ಥಾಪನೆ ಮಾಡಿದಂಥ ಒಂದು ಅಳತೆಗೋಲಿನ ಆಧಾರದ ಮೇಲೆ ವಿಶ್ವದ ಟಾಪ್ 2% ಸೈಂಟಿಸ್ಟಲ್ಲಿ ಒಬ್ಬರಾಗಿದ್ದಾರೆ. ಅವರು ಅಷ್ಟು ಕೆಲಸಗಳನ್ನು ಮಾಡಿ ನೂರಾರು ಪೇಪರ್ಸನ್ನು ಪಬ್ಲಿಷ್ ಮಾಡಿ ಬುಕ್ ಚಾಪ್ಟರ್ಸನ್ನು ಬರೆದು ಅವರು ಪ್ರತಿಯೊಂದರಲ್ಲೂ ಕೂಡ ಒಟ್ಟಾರೆ ನಮ್ಮ ಬದುಕಿನ ಬಗ್ಗೆ ಅವರ ಕಾಳಜಿ ವ್ಯಕ್ತವಾಗ್ತಕ್ಕಂಥ ವ್ಯಕ್ತಿಯವರು. ಸೊ ಹಾಗಾಗಿ ನಮ್ಮ ಹಲವಾರು ಚಳವಳಿಯಲ್ಲಿ ಭಾಗವಹಿಸ್ಕೊಂಡಿದ್ದಾರೆ, ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದಾರೆ. ಅವ್ರನ್ನ ನಾನು ಆಹ್ವಾನಿಸಿ ದಯಮಾಡಿ ಪ್ರೆಸೆಂಟ್ ಮಾಡಬೇಕಂತ ಕೇಳ್ಕೊಳ್ತೀನಿ.